ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ನಮ್ಮ ಜಿಲ್ಲೆಯ ಮುದ್ದೇಬಿಹಾಳದ ಶಾಸಕರು, ಈ ರಾಜ್ಯದ ಹಿರಿಯ ನಾಯಕರು, ಅತ್ಯಂತ ನಾವೆಲ್ಲ ಅವರನ್ನು ಗೌರವದಿಂದ ಕಾಣುವಂಥ ಅಪ್ಪಾಜಿ ನಾಡಗೌಡ ಸಾಹೇಬರು ತಮ್ಮದೇ ಆದಂಥ ಮೌಲ್ಯಾಧಾರಿತ ರಾಜಕಾರಣದಿಂದ ಈ ರಾಜ್ಯದಲ್ಲಿ ಹೆಸರುವಾಸಿಯಾದಂಥವ್ರು, ನಮಗೆಲ್ಲ ಅವರು ಮಾದರಿ. ಅವ್ರಿಗೂ ಕೂಡ ಈ ಮೊನ್ನೆಯ ಸಚಿವ ಸಂಪುಟದಲ್ಲಿ ಜಿಲ್ಲೆಯಾಗೆ ಏನು ಪ್ರಾತಿನಿಧ್ಯ ಸಿಗಬೇಕಾಗಿತ್ತು ಅವರು ಕೂಡ ಆಕಾಂಕ್ಷಿಗಳಾಗಿದ್ದರು. ಅವರ ಹಿರಿತನಕ್ಕೆ ಮಂತ್ರಿಗಿರಿ ಅಪೇಕ್ಷೆ ಮಾಡೋದು ಕೂಡ ಸಹಜ ಆಗಬೇಕಾಗಿತ್ತು ಅನ್ನೋದು ಕೂಡ ನಮ್ಮದು ಬಯಕೆ. ಅದೇ ರೀತಿ ನಮ್ಮ ಇನ್ನೋರ್ವ ಹಿರಿಯ ನಾಯಕರು ಯಶವಂತರಾವ್ ಗೌಡ್ಜಿ ಕೂಡ ಅವರು ಕೂಡ ಸಚಿವ ಸಂಪುಟದ ಆಕಾಂಕ್ಷಿಯಾಗಿದ್ದರು ಮಂತ್ರಿ ಸ್ಥಾನಕ್ಕೆ. ನಮ್ಮ ಜಿಲ್ಲೆಗೆ ಇನ್ನೊಂದು ಸ್ಥಾನ ಸಿಗ್ತೈತೆ ಅಂತ ನಾವೆಲ್ಲ ತುಂಬ ಭರವಸೆ ಇಟ್ಕೊಂಡಿದ್ದೀವಿ. ಅದು ಆಗಲಿಲ್ಲ. ಎಲ್ಲರೂ ಕೂಡ ಅರ್ಹತೆಯನ್ನು ಶಿವಾನಂದ ಪಾಟೀಲ್ ಸಾಹೇಬರು ಆಗಿರ್ಬೋದು, ಎಲ್ಲರೂ ಕೂಡ ಅರ್ಹರು, ತಮ್ಮದೇ ಅಂಥ ಕ್ಷೇತ್ರದಲ್ಲಿ ಒಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಹೆಸರುವಾಸಿಯಾದಂಥವ್ರು. ಅದು ಒಂದು ಸಚಿವ ಆಗಬೇಕಾಗಿತ್ತು, ಆಗಲಿಲ್ಲ. ಈ ಒಂದು ಸಹಜವಾಗಿ ಸಚಿವ ಸ್ಥಾನ ವಂಚಿತ ಆದಮೇಲೆ ಅಪ್ಪಾಜಿ ನಾಡಗೌಡ ಸಾಹೇಬರು ಮೊನ್ನೆ ಮುದ್ದೇಬಿಹಾಳದಲ್ಲಿ ಎಲ್ಲ ಅವರ ಸಚಿವರಾಗಬೇಕು ಅಂಥೇಳಿ ಅನ್ನೋ ಶುಭ ಕೋರಿ ಅವರಿಗೆಲ್ಲ ಬೆಂಗಳೂರಿಗೆಲ್ಲ ಹೋದವರಿಗೆಲ್ಲನೂ ಕೂಡ ಒಂದು ಧನ್ಯವಾದಗಳನ್ನು ಹೇಳಲಿಕ್ಕೆ ಒಂದು ಸಭೆ ಏರ್ಪಾಡು ಮಾಡಿದ್ದು. ಅದರಲ್ಲಿ ಮಾತನಾಡ್ತಾ ಅವರು ಎಲ್ಲ ಜಿಲ್ಲೆಯ ರಾಜಕಾರಣದ ಬಗ್ಗೆ ಸಾಕಷ್ಟು ಮಾತಾಡಿದ್ದಾರೆ. ಅದು ಅವರ ವೈಯಕ್ತಿಕ ಅಭಿಪ್ರಾಯ. ಮತ್ತು ಅಂಥ ದೊಡ್ಡ ಸಚಿವ ಸ್ಥಾನಕ್ಕೆ ಬಗ್ಗೆ ಆಗಲಿ, ಅದು ಸಿಗೋದ್ರ ಬಗ್ಗೆ ಆಗಲಿ ಹಿಂದಿಂದ ನಾವು ಕೂಡ ಮಾತಾಡಲಿಕ್ಕೆ ನಾನು ಕೂಡ ಸಣ್ಣವ. ಆದರೆ ಅವರು ಮಾತಾಡ್ತಾ ಈ ಹಿಂದೆ ಬಿಜಾಪುರ ಜಿಲ್ಲೆಯಲ್ಲಿ ಹಾಲುಮತ ಸಮಾಜದ ಒಬ್ಬರು ಅಧ್ಯಕ್ಷ ಆಗಬೇಕಾದ್ರೆ ಭಾಳಷ್ಟು ಸರ್ಕಸ್ ಮಾಡಬೇಕಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ಆ ಪರಿಸ್ಥಿತಿಗೆ ಎಂ ಬಿ ಪಾಟೀಲ್ರೇ ಕಾರಣ ಅಂತ ನಮ್ಮ ಮಾನ್ಯ ಮಾಜಿ ಸಚಿವರಾದಂಥ ಅಪ್ಪಾಜಿ ನಾಡಗೌಡ ಸಾಹೇಬರು ಹೇಳಿದ್ದಾರೆ. ಅವರು ಯಾವ ಅರ್ಥದಲ್ಲಿ ಅದನ್ನು ಯಾಕೆ ಹೇಳಿದ್ರೋ ಗೊತ್ತಾಗ್ತಾ ಇಲ್ಲ. ನಮ್ಮ ವಿಜಯಪುರ ಜಿಲ್ಲೆಯ ಹಾಲುಮತದಿಂದ ಯಾರಾದರೂ ಪ್ರಪ್ರಥಮ ಬಾರಿಗೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ದು ಅಂದರೆ ಸಹೋದರಿ ಸಂಗೀತಾ ದಿನ್ನಿ ಅವರಾಗಿದ್ದಾರೆ, ಇಲ್ಲೇ ಇದ್ದಾರೆ. ಅವರು ಕೂಡ ಹೇಳ್ತಾರೆ ಅವರ ಅಭಿಪ್ರಾಯವನ್ನು. ತದನಂತರ ಉಪಾಧ್ಯಕ್ಷರು ನಮ್ಮ ತಮ್ಮಣ್ಣ ಹಂಗಲಿಗೆಯವರಾದರು, ಮಲ್ಲಣ್ಣ ಸಾಲಿಯವರಾದರು, ಅಪ್ಪಾಜಿ ನಾಡಗೌಡ ಸಾಹೇಬರು ಮತಕ್ಷೇತ್ರದವರೇ ಆದಂಥ ನಮ್ಮ ಕೆಂಚಪ್ಪಣ್ಣ ಬಿರಾದಾರು ಉಪಾಧ್ಯಕ್ಷರಾದರು. ಇವ್ರನ್ನೆಲ್ಲನೂ ಉಪಾಧ್ಯಕ್ಷರು ಮಾಡುವ ಸಲುವಾಗಿ ಕೂಡ ಎಂ ಬಿ ಪಾತ್ರ ಭಾಳಷ್ಟಿದೆ. ಆಮೇಲೆ ಅವರೇ ಹೇಳ್ತಾರೆ, ಆದರೆ ನಾನು ಸಂದರ್ಭಾನುಸಾರ ಹೇಳ್ತೀನಿ, ನೀಲಮ್ಮ ಮೇಟಿ ಅಕ್ಕವರು ಅಧ್ಯಕ್ಷ ಆಗಬೇಕಾದರೂ ಕೂಡ ಅವಾಗ ಬಹುಮತಗಳ ಕೊರತೆ ಇತ್ತು. ಅಂಥದ್ರಲ್ಲೂ ಕೂಡ ಅವರು ಮಾಡಿದ್ದಾರೆ, ಅದನ್ನು ಹೇಳ್ತಾರೆ ಅವರು. ಆಮೇಲೆ ವಿಶೇಷವಾಗಿ ನಮ್ಮ ಶ್ರೀಮತಿ ಸುಜಾತಾ ಕಳ್ಳಿಮನಿಯವರು ಅಧ್ಯಕ್ಷ ಆಗೋ ಮುಂದೆ ಕೂಡ ನನ್ನ ಅನುಭವದ ಪ್ರಕಾರ, ತಮಗೂ ಕೂಡ ಗೊತ್ತಿರ್ಬೋದು, ಜಿಲ್ಲೆ ರಾಜಕಾರಣ ಎಲ್ಲ ನೀವು ಸಾಕಷ್ಟು ಇರ್ತೀರಿ, ಹಿಂದಿನ ಇತಿಹಾಸ ಕೂಡ ನೋಡಿದ್ದೀರಿ. ಆಮೇಲೆ ಇಲ್ಲಿ ಇಬ್ಬರು ಅಧ್ಯಕ್ಷ ಆಗೋರು ಕೂಡ ಇದ್ದಾರೆ. ಈ ಹಿಂದಿನ 37 ಜನ ಅಧ್ಯಕ್ಷರಾಗೋ ಮುಂದೂ ಕೂಡ ಸುಜಾತಾ ಕಳ್ಳಿಮನಿಯವರು ಅಧ್ಯಕ್ಷ ಆಗೋ ಮುಂದೆ ಇಂಥ ರಣರೋಚಕ ಒಂದು ವಾತಾವರಣ ನಿರ್ಮಾಣ ಆಗಿರಲಿಲ್ಲ. ನೀವು ಹಿಂದಿಂದ ಸ್ವಲ್ಪ ಫ್ಲ್ಯಾಶ್ ಬ್ಯಾಕಿಗೆ ಹೋದರೆ ಗೊತ್ತಾಗ್ತದೆ. ನಮ್ಮನ್ನು ಅಧ್ಯಕ್ಷ ಮಾಡೋ ಮುಂದೆ ನಮ್ಮ ಸರ್ಕಾರನೂ ಇರಲಿಲ್ಲ, ಬಹುಮತನೂ ಇರಲಿಲ್ಲ, ಸಂಖ್ಯೆನೂ ಇರಲಿಲ್ಲ. ಏನೋ ನಮ್ಮ ಪಕ್ಷದ ಒಂದು ಧ್ವಜವನ್ನು ಹಾರಿಸಬೇಕು ಅಂತೇಳಿ ಭಾಳಷ್ಟು ಚಾಲೆಂಜ್ ಆಗಿ ತೊಗೊಂಡು ಅದನ್ನು ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಎಂ ಬಿ ಪಾಟೀಲ್ ಸಾಹೇಬರು, ಸುನೀಲ್ ಗೌಡರು, ಶಿವಾನಂದ ಪಾಟೀಲರು, ಯಶವಂತರಾವ್ ಗೌಡರು ಕೂಡ ಭಾಳಷ್ಟು ಅದನ್ನು ಒಂದು ಚಾಲೆಂಜ್ ಆಗಿ ತೊಗೊಂಡು ಎಲ್ಲರೂ ಕೂಡ ಮಾಡಿದ್ರು. ಅಪ್ಪಾಜಿ ನಾಡಗೌಡ ಸಾಹೇಬರ ಸಹಕಾರ ಕೂಡ ಇದೆ. ಆದರೆ ಕೇವಲ ಒಂದು ಸಹಕಾರ ಅಥವಾ ಕೇವಲ ಸಂಖ್ಯಾಬಲದಿಂದ ಆಗಬಾರ್ದು. ಮತಕ್ಷೇತ್ರದಲ್ಲಿ ಇವರು 2 ಸೀಟ್ ಇದ್ದು, ಇವ್ರದ್ದು ನಮ್ಮ ನೀಲಮಕ್ಕ ಮೇಟಿಯವರು, ನಮ್ಮ ಸಂತೋಷ್ ಚವ್ಹಾಣ್ ಮುದ್ದೇಬಿಹಾಳಿಂದ ಇಬ್ಬರಿದ್ದರು. ಅದನ್ನು ಹೊರತಾಗಿ ಕೂಡ JDSನಿಂದ ನಾವು ಸದಸ್ಯರ ಬೆಂಬಲ ಕೋರ್ಬಾಯಿಗೆ ಬಂತು, ಪಕ್ಷೇತರ ಬೆಂಬಲ ಕೋರ್ಬಾಯಿಗೆ ಬಂತು. ಪಕ್ಷೇತರು ನಮ್ಮಲ್ಲಿ ಬೆಂಬಲಕ್ಕಾಗಿ ನಮ್ಮ ಜೊತೆ ಬೆಂಬಲ ಕೋರಿ ಬಹಿರಂಗವಾಗಿ ಹೇಳ್ದಂಥವ್ರನ್ನ ಯಾರೋ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿಬಿಟ್ಟಿದ್ರು. ಅದನ್ನೇ ಮತ್ತೆ ವಾಪಸ್ ತರುವಂಥ ಒಂದು ಹರಸಾಹಸ ಮಾಡಬೇಕಾಯಿತು. ಹೀಗೆಲ್ಲ ಹಲವಾರು ಅಡೆತಡೆಗಳು, ವಿಘ್ನಗಳು ಮಧ್ಯಾಹ್ನ ಕೂಡ ನಿಮಗೆಲ್ಲ ನೆನಪಿರ್ಬೋದು.
ನಮ್ಮ ಕಾಂಗ್ರೆಸ್ ಪಕ್ಷದ ಸದಸ್ಯರೇ 3 ಜನ ನಮಗೆ ಆ ದಿನ ಕೈ ಕೊಟ್ಟು ಹೋಗ್ಬಿಟ್ರು. 3 ಜನ ನಮ್ಮವರೇ, ಕಾಂಗ್ರೆಸ್ ಪಕ್ಷದಿಂದ ಇದ್ದವರೇ 3 ಜನ ಹೋಗ್ಬಿಟ್ರು. ಅಂಥ ಒಂದು ವಾತಾವರಣದಲ್ಲೂ ಕೂಡ ಇವತ್ತಿನ ಚುನಾವಣೆಗಳು ನಿಮಗೆ ಗೊತ್ತದೆ, ಬರೀ ನಾವು ಸಂಖ್ಯಾಬಲ ಜೊತೆಗೆ ತನು ಮನ ಧನನೂ ಬೇಕಾಗ್ತದೆ. ಅದು ಎಲ್ಲನೂ ತನು ಮನ ಧನ ಎಲ್ಲ ನಿಂತ್ಕೊಂಡು ಮಾಡಿದ್ರು ಎಂ ಬಿ ಪಾಟೀಲ್ ಸಾಹೇಬರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಎಲ್ಲರೂ ಮಾಡಿದ್ದಾರೆ, ಆದರೆ ಧನನೂ ಇಂಪಾರ್ಟೆಂಟ್ ಅಲ್ಲ. ಹೀಗಾಗಿ ಅವತ್ತಿನ ರಣರುಚಿ ನೀವು ನೋಡಿದ್ದೀರಿ. ನಮ್ಮ ಸದಸ್ಯರು ಬರೋ ಮುಂದೆ ನಮ್ಮ ಬಸ್ಗಳ ಮೇಲೆ ಕಲ್ಲು ತೂರಾಟ ಆಯಿತು, ಪೊಲೀಸ್ ಲಾಠಿ ಚಾರ್ಜ್ ಆಯಿತು, ಕೆಲವೊಂದು ಪೊಲೀಸರಿಗೆಲ್ಲ ರಕ್ತದ ಗಾಯ ಆಯಿತು. ನಮಗೆ ಬೆಂಬಲಿಸಿದಂಥ ಸದಸ್ಯರಿಗೆಲ್ಲ ಪ್ಲೈಕಾರ್ಡ್ ಹಿಡ್ಕೊಂಡು ಅವರಿಗೆ ಹೆಣ್ಣುಮಕ್ಕಳಿಗೆ ಅವಾಚ್ಯವಾಗಿ ಶಬ್ದ ಬರ್ಕೊಂಡೆಲ್ಲ ಬೋರ್ಡ್ ಹಾಕ್ಕೊಂಡಿದ್ರು. ಇಂಥ ಒಂದು ಕಾದಾಟ. ಆಮೇಲೆ ನಮ್ಮ ಸದಸ್ಯರನ್ನ ಕರೆದುಕೊಂಡು ಹೋಗುವಂಥ ಬಸ್ಸಿನ ಮುಂದೆ BJP ಅವರು ಅಡ್ಡ ಮಲಗಿದ್ರು. ಒಬ್ಬರು ವಿಧಾನಸಭಾ ಅಭ್ಯರ್ಥಿಯಾಗಿದ್ದರು, ಅವರೇ ಅಡ್ಡ ಮಲಗಿದ್ರು. ಅಂಥ ಒಂದು ಹೋರಾಟ. ಆಮೇಲೆ ಸರ್ಕಾರ ಅವ್ರದ್ದೇ ಇತ್ತು, BJP ಸರ್ಕಾರ ಇತ್ತು. ಹೆಜ್ಜೆಗೂ ಅಡೆತಡೆ, ಅಲ್ಲಿ ಟೈಮ್ ಆಗ್ತಾಯಿದೆ. ಇಲ್ಲಿ ಇಲ್ಲಿ ಸಿವಿಲ್ ಪೊಲೀಸರು, ಅದರ ನಂತರ ಯಾವುದ್ಯಾವುದೋ ಫೋರ್ಸ್ಗಳು ತಂದು ಅದೇನು ಇವ್ರಿಗೆ ಯಾವುದೇ ಪರಿಸ್ಥಿತಿಯಲ್ಲಿ ನಮ್ಮ ಸರ್ಕಾರ ಇದ್ದಾಗ BJP ಇರಲಿ ಅಧಿಕಾರ ಬರಲಿಕ್ಕೆ ಬಿಡಬಾರ್ದಂಥ ಒಂದು ಸನ್ನಿವೇಶದಲ್ಲಿಯೂ ಕೂಡ ಇವತ್ತು ಎಂ ಬಿ ಪಾಟೀಲ್ ಸಾಹೇಬರು ಅದನ್ನು ದಿಟ್ಟವಾಗಿ ಎದುರಿಸಿ ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸನ್ನು ಮತ್ತೆ ಅಧಿಕಾರದಲ್ಲಿ ಕೂಡಿಸೋಂಥ ಒಂದು ಇತಿಹಾಸ ಇದೆ. ಹೀಗಾಗಿ ಅವರು ಯಾರನ್ನ ಉದ್ದೇಶಿ ಹೇಳಿದರೂ ಗೊತ್ತಾಗ್ತಾ ಇಲ್ಲ. ಹಾಲು ಮತ ಸಮಾಜದವ್ರನ್ನ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಮಾಡಬೇಕಾದ್ರೆ ಭಾಳ ಸರ್ಕಸ್ ಮಾಡಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗೋದಕ್ಕೆ ಎಂ ಬಿ ಪಾಟೀಲ್ ಸಾಹೇಬ್ ಕಾರಣ ಅಂತ ಹೇಳಿದ್ದಾರೆ. ನಾವು ಹೇಳ್ತೀವಿ, ನಾವು ಆ ಸ್ಥಾನದಲ್ಲಿ ಕೂಡಬೇಕಾದ್ರೆ ಅದು ಎಲ್ಲ ರೀತಿಯಿಂದ ಬೆಂಬಲ ಆಗಲಿ, ಈ ಥರ ಹೋರಾಟ ಆಗಲಿ, ಎಲ್ಲರೂ ಸಹಕಾರ ತೊಗೊಳ್ಳೋದಾಗಲಿ ಮಾಡಿ ನಮ್ಮನ್ನು ಆ ಸ್ಥಾನದಲ್ಲಿ ಕೂಡಿಸ್ಲಿಕ್ಕೆ ಎಂ ಬಿ ಪಾಟೀಲ್ ಸಾಹೇಬ್ರ ಕಾರಣ ಅಂತ ನಾವು ಹೇಳ್ತಾ ಇದ್ದೀವಿ. ಅದಕ್ಕಾಗಿ ನಾವು ಹಿರಿಯರಿದ್ದಾರೆ, ಇವರು ನಮ್ಮ ಅಪ್ಪಾಜಿ ನಾಡಗೌಡ ಸಾಹೇಬರು, ಅದಕ್ಕೆ ಅದು ತಮಗೆ ಮಂತ್ರಿ ಸ್ಥಾನ ಸಿಗಬೇಕಾಗಿತ್ತು, ಸಿಗಲಿ ಅಂತ ನಮ್ಮದು ಆಸೆ ಇತ್ತು, ಅದು ಬೇರೆ ವಿಷಯ. ಅದಕ್ಕಾಗಿ ಈ ತಮ್ಮ ವಿಷಯ ಪ್ರಸ್ತಾಪ ಮಾಡಿದ್ರ ಮಧ್ಯೆ ಅಥವಾ ನಾಯಕರ ಒಂದು ತಮ್ಮದು ಅಭಿಪ್ರಾಯ ಹಂಚಿಕೊಳ್ಳೋ ಮಧ್ಯೆ ಅಥವಾ ಜನಾಭಿಪ್ರಾಯದಲ್ಲಿ ತಪ್ಪು ಸಂದೇಶ ಹೋಗಬಾರ್ದು ಅನ್ನೋದು ನಮ್ಮ ಇಚ್ಛೆ. ತಪ್ಪು ಸಂದೇಶ ಹೋಗಬಾರ್ದಲ್ಲ. ಒಂದು ಸಮುದಾಯವನ್ನು ನೀವು ಅದರಲ್ಲಿ ಹೆಸರು ಪ್ರಸ್ತಾಪ ಮಾಡಿದ್ದೀರಿ, ಹಾಲ್ಮತ್ ಸಮಾಜದವ್ರನ್ನ ಅಂತೇಳಿ. ಎಲ್ಲ ಇಲ್ಲೇ ಇದ್ದೀವಿ. ಅಧ್ಯಕ್ಷ ಆದವರು ಇವರು, ಅಧ್ಯಕ್ಷ ಆದವರು ಅಧಿಕೃತವಾಗಿ ಇವರಿದ್ದಾರೆ. ಮತ್ತು ಅವರ ಸಮಾಜದ ನಮ್ಮ ಹಾಲ್ಮತ್ ಸಮಾಜದವರೇ ಅದೇ ಮತಕ್ಷೇತ್ರದಲ್ಲಿ ನಮ್ಮ ಕೆಂಚಪ್ಪಣ್ಣ ಬಿರಾದಾರ್ದು ಆಗಬೇಕಾದ್ರೆ ಏನಂತ ಹೇಳಿದ್ದಾರೆ, ಅದು ಏನಾಯಿತು ಅನ್ನೋದು ಘಟನೆ ಕೆಂಚಪ್ಪಣ್ಣ ಬಿರಾದರವರೇ ಅದನ್ನು ಸಾಕಷ್ಟು ಹೇಳ್ತಾರೆ. ಮತ್ತೀಗ ಕೆಂಚಪ್ಪಣ್ಣ ಬಿರಾದರವರಿಗೆ ಮಾಡಿದ್ದಾರೆ, ಅವರೇ ಅವ್ರ ಜೊತೆ ಇಲ್ಲ. ಈಗ ಮುದ್ದೇಬೇಳದ ಕಾಂಗ್ರೆಸ್ ಜೊತೆ ಇಲ್ಲ ಅವರು. ಆದರೆ ಯಾಕೆ ಬಿಟ್ಟು ಹೋದರು ಅನ್ನೋದನ್ನು, ಅದು ನಿಮ್ಮದು ಅವ್ರದ್ದು ನಡ್ಬೇಕು ಏನಾಯಿತು ಅನ್ನೋದನ್ನು ನಾನು ಹೇಳೋದು ಸರಿಯಾಗೋದಿಲ್ಲ, ಅವರೇ ಹೇಳ್ತಾರೆ ಅದನ್ನು. ಹೀಗಾಗಿ ಒಟ್ಟಾರೆ ಅದಕ್ಕೆ ತಪ್ಪು ಸಂದೇಶ ಇದು ನಮ್ಮ ಜಿಲ್ಲೆ ಜನರಿಗೆ ಹೋಗಬಾರ್ದು. ನಮಗೂ ಕೂಡ ಸಖೇದ ಆಶ್ಚರ್ಯ ಆಗಿದೆ. ಯಾರು ಎಲ್ಲ ಬೆಂಬಲ ಕೊಟ್ಟು ಮಾಡಿದ್ದಾರೆ, ಯಶವಂತರಗೌಡರು, ಎಂ ಬಿ ಪಾಟೀಲ್ ಸಾಹೇಬ್ರು ಎಲ್ಲರೂ ಮಾಡಿದ್ದಾರೆ, ಮತ್ತು ಶಿವಾನಂದ ಪಾಟೀಲ್ ಸಾಹೇಬರು ಎಲ್ಲರೂ. ಆದರೆ ಎಂ ಬಿ ಪಾಟೀಲ್ರೇ ಕಾರಣ ಆಯಿತು ಅಂದರೆ ಯಾವುದೇ ರೀತಿ ಸರ್ಕಸ್ ಆಗಿಲ್ಲ. ಒಂದು ವೇಳೆ ಸರ್ಕಸ್ ಏನಾದರೂ ಆಗಿದ್ದರೆ ಅದು ನಾವು ಪಾಸಿಟಿವ್ ಆಗಿ ಹೇಳ್ತಾ ಇದ್ದೀನಿ. ಸರ್ಕಸ್ ಮಾಡಿ ನಮ್ಮನ್ನು ಅಲ್ಲಿ ಕೂಡಿಸಿದಾರೆ ಹೊರತು, ಅಂದರೆ ಸರ್ಕಸ್ ಅಂದರೆ ಎಲ್ಲ ರೀತಿಯ ಪ್ರಯತ್ನ, ಎಲ್ಲ ಅಡೆತಡೆಗಳನ್ನು ಎದುರಿಸಿ ಅವತ್ತು ಮಾಡಿದರು. ಇದು ನಾವು ಅದು ಭಾಳ ಸಂಕಷ್ಟದ ಇದರ ಸಂದರ್ಭದಲ್ಲಿ ನನ್ನ ಪ್ರಕಾರ ಇದನ್ನು ನಾನು ಅಧಿಕೃತವಾಗಿ ಹೇಳ್ತೇನೆ. ಹಿಂದಿನ ಯಾವ ಅಧ್ಯಕ್ಷರು ಇಷ್ಟೊಂದು ತುರ್ಸಿನ ಪೈಪೋಟಿ ಇರಲಿಲ್ಲ. ಸಿದ್ದರಾಮಯ್ಯ ಸಾಹೇಬ್ರು ಅವತ್ತು ಪದೇ ಏನಾಯ್ತು ಅಂತ 2 ಸಲ ಎಂ ಬಿ ಪಾಟೀಲ್ ಸಾಹೇಬ್ರು ಫೋನ್ ಮಾಡಿ ಕೇಳ್ತಾಯಿದ್ರು, ಏನಾಯಿತು ಅಂತೇಳಿ. ಅಷ್ಟೊಂದು ಕುತೂಹಲ ನಿರ್ಮಾಣ ಆಗಿತ್ತು. ಅದಕ್ಕಾಗಿ ಅದು ಅಪ್ಪಾಜಿ ನಾಡಗೌಡ ಸಾಹೇಬ್ರು ಹೇಳಿದ್ದು ಅದು ಸರಿಯಲ್ಲ ಅದು ಅಂಥೇಳಿ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು. ಅಪ್ಪಾಜಿ ನಾಡಗೌಡರು. ಅದರ ನಂತರ ಜಿಲ್ಲಾ ಅಧ್ಯಕ್ಷರ ಕಾರಣೀಭೂತರು ಅಪ್ಪಾಜಿ ನಾಡಗೌಡರು ಮತ್ತು ನಮ್ಮ ಅವತ್ತಿನ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಎಂ ಬಿ ಪಾಟೀಲರಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟರು. ಅವತ್ತಿನ ದಿನದಲ್ಲೇ JDS 3, ಪಕ್ಷೇತರ 1, ಕಾಂಗ್ರೆಸ್ 18 ಈ ಥರ ಒಂದು ಮೆಜಾರಿಟಿ ಇದ್ದಂಥ ಸಮಯದಲ್ಲಿ ಅತ್ಯಂತ ಒಂದು ಶ್ರದ್ಧೆ, ದೃಢ ನಿರ್ಧಾರದಿಂದ ಅವತ್ತು ನಮ್ಮನ್ನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರನ್ನಾಗಿ ಮಾಡಲು ಈ ಜಿಲ್ಲೆಯ ಕಾಂಗ್ರೆಸ್ ಶಾಸಕರು ಮತ್ತು ಕಾಂಗ್ರೆಸ್ ಪಾರ್ಟಿಯ ಅಧ್ಯಕ್ಷರು ಎಲ್ಲರೂ ಶ್ರಮಪಟ್ಟು ಅವತ್ತಿನಿಂದಲೇ ಅಧ್ಯಕ್ಷರು ಮಾಡಿದರು. ಅದನ್ನು ಹೇಳಿದೆ ನಾನು, ಅಪ್ಪಾಜಿ ನಾಡಗೌಡರು ಶ್ರಮ ಇದೆ ಅಲ್ಲಿ.
ಹೌದಲ್ಲ, ಯಾರು ಅಲ್ಲೇ ನಾವು ಹೊಟ್ಟಿ ಪಾಡಿಗಾಗಿ ದುಡಿಯೋಕೆ ಹೋದವರು. ನಾವು ದುಡಿದು ಐತಿ, ರಾಜಕಾರಣನೂ ಮಾಡೋದೈತಿ. ಓನ್ಲಿ ರಾಜಕೀಯದಿಂದ ಅಂದ್ರೆ ನಾವು ಇಲ್ಲೆಲ್ಲ ಆ ಥರ ರಾಜಕಾರಣ ಮಾಡುವಂಥದ್ದಲ್ಲ. ಎಲ್ಲದನ್ನು ಅಲ್ಲಿ ಗೋವಾ ರಾಜ್ಯದೊಂದು ನಾನು ಜವಾಬ್ದಾರಿಯುತವಾಗಿ ಗೋವಾದಿಂದ ನಿರಂತರ ನಿಮ್ಮ ಸಮಾಜಕ್ಕೆ ಆಗ್ತಕ್ಕಂತ ಅನ್ಯಾಯ ನಾನು ಬಂದೀನಿ, ನಾನು ಇರ್ತೀನಿ. ನಂದು ಒಂದ್ ನಿಮಿಷ ಕೇಳಿ. ಸಾಕಷ್ಟು ಸಲ ಆಗಿದೆ, ಅದು ಮುದ್ದೇಳದಲ್ಲಿ ಆಗಿದೆ, ಅದು ಮುದ್ದೇಳದಲ್ಲಿ ಆಗಿದೆ. ಮುದ್ದೇಳದಲ್ಲಿ ಹೆಡ್ ಕ್ವಾರ್ಟರ್ನಲ್ಲಿ ಆಗಿಲ್ಲ, ಹೆಡ್ ಕ್ವಾರ್ಟರ್ನಲ್ಲಿ ಏನಂತಂದ್ರೆ ಜಿಲ್ಲಾ ಅವರು ನಿಮ್ಮ ಅದನ್ನ ನೀವು ಹೆಂಗ್ ಖಂಡನೆ ಮಾಡ್ತೀರಿ? ಅಲ್ಲ, ಅನ್ಯಾಯ ಅಂತ ಅವರು ಎಲ್ಲಿ ಸ್ಪಷ್ಟೀಕರಣವಾಗಿ ಆಗಿದೆ ಅಂತಾನೆ ಹೇಳಿಲ್ಲ. ಸರ್ಕಸ್ ಅಂತ ಹೇಳಿದ್ರು. ಸರ್ಕಸ್ನಲ್ಲಿ ಇಷ್ಟು ದೊಡ್ಡ ಸಮುದಾಯಕ್ಕೆ ಅಲ್ಲ ಸರ್ಕಸ್ ಮಾಡ್ಬೇಕಂತ ಅಲ್ರಿ. ಅಲ್ಲ, ಸರ್ಕಸ್ ಅಂದ್ರೆ ಏನು, ಎಲ್ಲರೂ ಅವರು ಕೂಡ ಇದಾರಲ್ಲ ಅವ್ರು ಸರ್ಕಸ್ನಲ್ಲಿ. ಇಲ್ಲ, ಹಿರಿಯ ನಾಯಕರು ಅಲ್ರಿ. ನಾ ಹೇಳ್ತಿಲ್ಬಾರಿ ಇಲ್ಲಿ ನೋಡಿ. ಅಲ್ಲ, ನಾವು ಅವ್ರು ದ್ವೇಷ ಮಾಡ್ತಾ ಇಲ್ಲ ಸರ್. ನಾ ಹೇಳ್ತಿಲ್ಬಾರಿ. ನಾವು ತಮ್ಮ ಹತ್ರ ಒಂದು ವಿನಂತಿ ಮಾಡ್ಕೊತೀನಿ. ಅವ್ರನ್ನೂ ಋಣಭಾರ, ಇವ್ರನ್ನೂ ಋಣಭಾರ ಪ್ರಶ್ನೆ ಇಲ್ಲ. ಎಲ್ಲರೂ ಶ್ರಮ ವಹಿಸಿ ನಮ್ಮನ್ನು ಅಧ್ಯಕ್ಷ ಸ್ಥಾನದಲ್ಲಿ ಕುಂದಿರಿಸಿದ್ದಾರೆ ಅನ್ನುವಂಥ ಒಂದು ಮಾತು ಅಲ್ಲಿ ಹೇಳಬೇಕಾಗಿತ್ತು, ಹೇಳ್ತಾ ಇದ್ದೀವಿ. ನಾವು ಶ್ರಮ ಪಟ್ಟೇವು ಅಂತ ಅವ್ರು ಹೇಳ್ಬೋದು, ನಾವು ಶ್ರಮ ಪಟ್ಟೇವು ಅಂತ ಇವ್ರು ಹೇಳ್ಬೋದು. ಮಂತ್ರಿ ಸ್ಥಾನದಲ್ಲಿ ಇಬ್ಬರು ಕಾಣಬಹುದಾಗಿತ್ತು, ನಾವು ಖುಷಿಯಿಂದ ನಾವು ನೋಡಬಹುದಾಗಿತ್ತು. ಯಾರ್ಯಾರು ಪೈಪೋಟಿ ಮಾಡ್ತಿದ್ರು ಬಿಜಾಪುರ ಜಿಲ್ಲೆಯಲ್ಲಿ, ನಾವು 2 ಮಂತ್ರಿಗಳನ್ನು ಆಗಬೇಕಂತ ಎಂ ಬಿ ಪಾಟೀಲ್ ಸಾಹೇಬ್ರದ್ದು ಆಸೆ ಇತ್ತು. ಅದಕ್ಕೆ ಪೂರಕವಾಗಿ ಏನೇನು ಮಾಡ್ಕೋಬೇಕಾಗಿತ್ತು, ಅವರು ಅಪ್ಪಾಜಿ ನಾಡಗೌಡ ಸಾಹೇಬ್ರು ಪ್ರಯತ್ನ ಇನ್ನಷ್ಟು ಮಾಡಬೇಕಾಗಿತ್ತು. ಈ ಜಿಲ್ಲೆಯ ಕಾಂಗ್ರೆಸ್ ನೋಡ್ರಿ, ಸ್ಪೆಸಿಫಿಕ್ ನೋಡ್ರಿ, ಇಲ್ಲಿ ಆರ್ಥಿಕವಾಗಿ ಮತ್ತು ಕಣ್ಣು ಸೊನ್ನೆ, ಇವತ್ತಿನ ವಾಕ್ಚಾತುರ್ಯ, ಕಣ್ಣು ಚಾತುರ್ಯ, ಬಾಯಿ ಚಾತುರ್ಯದಿಂದ ಎಂ ಬಿ ಪಾಟೀಲ್ ಸದೃಢ ಅದರ ಅನ್ನುವಂಥದ್ದು ಎಲ್ಲರಿಗೂ ಇಡೀ ಬಿಜಾಪುರ ಜಿಲ್ಲೆಗೆ ಗೊತ್ತು. ಅವರೇ ಪ್ರತಿಯೊಂದು ಹಿಡಿದ್ರಂದ್ರೆ ಹಠ ಸಾಧನೆ ಮಾಡಲಾರ್ದ ಬಿಡಂಗಿಲ್ಲ ಅನ್ನೋದು ಗೊತ್ತೈತಿ. ಅಂತ ನಾವು ಅಪ್ಪಾಜಿ ನಾಡಗೌಡರು ಅದನ್ನು ಲಿಫ್ಟ್ ಮಾಡಿಕೊಟ್ರು, ಇವ್ರು ತಂದು ನಮ್ಮನ್ನು ಕುರ್ಚಿ ಮ್ಯಾಗ ಕುಂದಿರ್ಸಿದ್ರಂತೆ ನಾವು ಹೇಳ್ತೀವಿ. ಯಾಕಂದ್ರೆ ಶಿವಾನಂದ ಪಾಟೀಲ್ ಸಾಹೇಬರು ಅವತ್ತ ಒಂದು ತಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಕ್ಯಾಂಡಿಡೇಟ್ನಲ್ಲಿ ಇಟ್ಕೊಂಡು ಕುಂತ್ರೆ ಅವತ್ತು ಅವ್ರ ಜೊತೆ ಏನೋ ಮಾತುಕತೆ ಆಗಲಿಲ್ಲ ಅನ್ನುವಂಥ ಒಂದು ಅವ್ರಿಗೆ ನಮಗೇನು ಹೇಳಿಲ್ಲ ಅಂತ ಅವತ್ತು ಎಸ್ಕಾಟ್ ತೊಗೊಂಡೋಗಿ ನಮ್ಮ ಬೋಸರಾಜ್ ಸಾಹೇಬ್ರ ಅವತ್ತಿನ ಈ ಉಸ್ತುವಾರಿಯಾಗಿ ಇರ್ತಕ್ಕಂಥ ಏನಂದ್ರೆ ಹೇಳ್ತಾ ಇದ್ದೇವಲ್ಲ, ಕ್ಲಾರಿಫಿಕೇಶನ್ ಕೊಡ್ತಾ ಇದೆ ನಾವು. ಇನ್ನು ಬರ್ತಕ್ಕಂಥ ನೋಡ್ರಿ, ಇಡೀ ಜಿಲ್ಲಾ ಮುಖಂಡರಿಗೆ ನಾವು ಒಂದು ವಿನಂತಿ ಮಾಡ್ಕೊತೀನಿ. ನಮ್ಮ ಸಮಾಜ ಇಲ್ಲಿವರೆಗೂ ದೊಡ್ಡದೈತೆ ಅಂತ ಹೇಳ್ಕೊಂಡು ಬಂದೇವಿ, ಆದರೆ ನಾವು ಸಣ್ಣದಾಗಿದ್ದೇವೆ. ಅಲ್ಲೇ ಜಿಲ್ಲಾ ಉಪಾಧ್ಯಕ್ಷ ಅಧ್ಯಕ್ಷ ಸ್ಥಾನದಾಗ ಇತಿಮಿತಿ ಒಳಗೆ ನಮ್ಮನ್ನು ಬೆಳೆಸಿದಿರಿ. ಇನ್ನು ನಾವು ಶಾಸಕ ಸ್ಥಾನದಲ್ಲಿ ನೀವೆಲ್ಲರೂ ಸೇರಿ ನಮ್ಮ ಮತಗಳನ್ನು ನೀವು ತಗೋರಿ, ನಿಮ್ಮ ಜೊತೆ ಇರ್ತಾವೆ, ನಿಮ್ಮ ಮತಗಳನ್ನು ನಮ್ಗೆ ಹಾಕಿ ಒಬ್ಬರನ್ನ ಶಾಸಕರನ್ನು ಯಾರೇ ಅಲ್ಲಿ ಇರ್ತಕ್ಕಂಥ ಒಬ್ಬರು ಶಾಸಕರು ಮಾಡಿ ಅಂತ ಹೇಳ್ತೀವಿ. ಮಾಧ್ಯಮಗೋಷ್ಠಿ ಮಾಡಕ್ಕೆ ಒಂದು ವಿಷಯ ಅಂತಂದ್ರೆ, ಮುದ್ದೇಬೇಳೆ ಶಾಸಕರಾದ ನಾಡಗೌಡ ಸರ್ ಸಲುವಾಗಿ ಅವರು ತಮ್ಮ ಸಚಿವ ಸ್ಥಾನ ಸಿಗದೇ ಇರೋದಕ್ಕೆ ಒಂದಿಷ್ಟು ಅವರ ಅಭಿಪ್ರಾಯಗಳನ್ನು ಹೇಳುವಾಗ, ಹಾಲುಮತ ಸಮಾಜದ ಅಧ್ಯಕ್ಷ ಮಾಡುವಾಗ ಸರ್ಕಸ್ ಮಾಡಬೇಕಾಯ್ತು ನಾವು ಅಂತ ಹೇಳಿದರು ಸರ್. ಈಗ ಎಂ ಬಿ ಪಾಟೀಲ್ ಮತಕ್ಷೇತ್ರ ಬಬಲೇಶ್ವರ ಒಂದೇ. ಈಗ ಬಬಲೇಶ್ವರ, ಬಾಗೇವಾಡಿ, ಮುದ್ದೇಬೇಳ, ಇಂಡಿ, ಸಿಂದಗಿ ಎಲ್ಲಿ ನಮ್ಮ ಸಮಾಜದವ್ರು ಇದ್ದೀವಿ ಎಲ್ಲರಿಗೂ ಒಂದು ಅವಕಾಶ ಸಿಕ್ಕಿದೆ. ಸಾಲಿಯವ್ರಿಗೇನು, ಮಲ್ಲಣ್ಣ ಸಾಲಿಯವ್ರಿಗೇನು ಉಪಾಧ್ಯಕ್ಷ ಸಿಕ್ಕಿದೆ. ಮತ್ತು ಇವರು ಕೆಂಚಪ್ಪನ ಬಿರಾದಾರ್ ಅವ್ರಿಗೇನು ಉಪಾಧ್ಯಕ್ಷ ಸ್ಥಾನ ಸಿಕ್ಕಿದೆ. ಬಬಲೇಶ್ವರ ತಿಕೋಟದಿಂದ ತಮ್ಮಣ್ಣ ಹಂಗರಿಗೆ ಒಂದು ಅವಕಾಶ ಸಿಕ್ಕಿದೆ. ಮತ್ತು ಬಬಲೇಶ್ವರ ಮತಕ್ಷೇತ್ರ ಮುಂಚೆ ನಮ್ಮದು ಬಾಗೇವಾಡಿ ಮತಕ್ಷೇತ್ರಕ್ಕಿತ್ತು. ನಮ್ಮದೆಲ್ಲ ಹಳ್ಳಿಗಳು ಕಾನ್ಸೆನ್ಸ್ ಏನು ಬರ್ತಿತ್ತು, ಬಾಗೇವಾಡಿ ಮತಕ್ಷೇತ್ರದಾಗ ಶಿವಾನಂದ ಪಾಟೀಲ್ ಅವ್ರ ಕಾನ್ಸೆನ್ಸ್ ಏನು ಬರ್ತಿದ್ವು ನಮ್ಮ ಹಳ್ಳಿಗಳು. ಆವಾಗ ಅವರು ಕೂಡ ಶಿವಾನಂದ ಪಾಟೀಲ್ ಸರು, ಎಂ ಬಿ ಪಾಟೀಲ್ ಸರ್ ಕೂಡ ನಮಗೆ ಬಿ ಫಾರ್ಮ್ ಕೊಟ್ಟು ನಮ್ಮನ್ನು ಅಧ್ಯಕ್ಷ ಮಾಡಿದ್ರು, ನಿಗಮ ಮಂಡಳಿ ಅಧ್ಯಕ್ಷನೂ ಮಾಡಿದರು. ಎಲ್ಲ ಥರದಲ್ಲಿನೂ ನಮ್ಮ ಸಮಾಜಕ್ಕೆ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಆದರೆ ಇದನ್ನು ಒಂದೇನೇ ಎಂ ಬಿ ಪಾಟೀಲ್ ಸರ್ ಮೇಲೆ ಬ್ಲೇಮ್ ಮಾಡೋದು ಸರಿಯಲ್ಲ ಅನ್ನೋ ಮಾತಿ ನಾವು ಇವತ್ತು ಪ್ರೆಸ್ ಮೀಟ್ ಮಾಡ್ತೀವಿ. ಸರಿ ಅಂದರೆ ಸಮಾಜದ ಎತ್ತಿ ಅವಕಾಶ ಕೂಡ ನಾವು ಸರ್ಕಸ್ ಮಾಡಿದ್ದೀವಿ ಅಂದಾಗ ಎಲ್ಲ ಮತಕ್ಷೇತ್ರದ MLAಗಳು ಸಹಕಾರ ಬೇಕು. ಎಲ್ಲರೂ ಕೂಡ ಚರ್ಚೆ ಮಾಡೇನೆ ಅದನ್ನು ಎಂ ಬಿ ಪಾಟೀಲ್ ಸರು, ನಾವು ಇದ್ದಾಗ ಮುಖ್ಯಮಂತ್ರಿ ಧರ್ಮಸಿಂಗ್ ಸರ್ ಇದ್ದರು, ಖರ್ಗೆ ಅವ್ರನ್ನ, ಅವರೆಲ್ಲ ಬೆಂಬಲ ತಗೊಂಡನ ಮಾಡಿದ್ದು. ಹಾಲುಮತ ಸಮಾಜಕ್ಕೆ ಅವಕಾಶ ಕೊಟ್ಟವ್ರೆ ಎಂ ಬಿ ಪಾಟೀಲ್ ಸರು, ಶಿವಾನಂದ ಪಾಟೀಲ್ ಸರು. ನಮ್ಮ ಮತಕ್ಷೇತ್ರದಲ್ಲಿ ಬರುವಂಥ ನಮ್ಮ MLA ಆಗಿರೋರು ಶಿವಾನಂದ ಪಾಟೀಲ್ ಅವರು ಇದ್ರು. ಅವಾಗ ಎಂ ಬಿ ಪಾಟೀಲ್ ಸರು ತಿಕೋಟದಿದ್ರು. ಅವರೆಲ್ಲ ಸಹಕಾರ ಮಾತಾಡ್ಕೊಂಡೇ ಇವತ್ತು ಕೋರು ಸಮಾಜಕ್ಕೆ ಅವಕಾಶ ಕೊಟ್ಟಿದ್ದು. ಕುರುಬರಿಗೆ ವಂಚಿತ ಆಗೈತಿ ಅನ್ನೋ ಸುಳ್ಳು ಮಾತದು. ಅವ್ರು ಸರ್ ಯಾವ ಉದ್ದೇಶ ಇಟ್ಕೊಂಡು ಹೇಳಿದ್ದಾರೆ ಅವ್ರಿಗೆ ಕೇಳಬೇಕು ಅದನ್ನು.
ನಾಡ್ಗೌಡ್ ಸರ್ ಪ್ರಶ್ನೆಗೆ ನೀವು ಆನ್ಸರ್ ಕೇಳ್ರಿ ಅವ್ರಿಗೆ ಕ್ವಶನ್ ಕೇಳ್ರಿ. ನಮಗೆ ಅವ್ರ ಬಗ್ಗೆ ಕೇಳಿದ್ರೆ ನಾವೇನು ಹೇಳೋದು? ನಮಗೆ ಅವಕಾಶ ಕೊಟ್ಟಾರ, ಅದನ್ನ ನಾವು ಅಲ್ಲ ಅವ್ರು ಹೇಳಿದ ತಪ್ಪ ಅಂತ ಹೇಳ್ತೀವಿ ಅಷ್ಟೇ. ಹಾಂ, ಯಾಕೆ ಕುರುಬ ಸಮಾಜಕ್ಕೆ ಅವರು ಅನ್ಯಾಯ ಆಗಿದ್ದೇನೋ ತಪ್ಪು, ಅದೊಂದೇ ವಿಷಯ ನಮ್ದು, ಮತ್ತೊಂದು ಯಾವುದಿಲ್ಲ. ಈಗ ಅವ್ರ ಮಂತ್ರಿ ಸಲುವಾಗಿ ಅವ್ರು ಹೋರಾಡ್ತಾರ, ಅದು ಹೈಕಮಾಂಡ್ನಾಗ ಬಿಟ್ಟಿದ್ದದು. ನಮ್ಮನ್ನು ಕೇಳಿದ್ರೆ ನಾವು ಇಲ್ಲಿ ಜಿಲ್ಲಾ ಪಂಚಾಯತಿ ಸ್ಥಾನ ಒಳಗೆ ಕೂತ್ಕೊಂಡು ಏನು ಹೇಳಬೇಕು ಅಷ್ಟೇ ನಮ್ಮದು. ನಾಡಗೌಡ ಸರು ಹಾಲ್ಮತ್ ಸಮಾಜಕ್ಕೆ ಅನ್ಯಾಯ ಆಯಿತು ಅನ್ನೋದು ಪ್ರಶ್ನೆ ನಾವು ಇವತ್ತು ಆನ್ಸರ್ ಮಾಡಿದ್ದೇವೆ ಅಷ್ಟೇ, ಅದನ್ನ ಬಿಟ್ಟರೆ ಮತ್ತೊಂದೇನಿಲ್ಲ. ಈಗ ಒಂದು ಪ್ರಶ್ನೆ ಬರುತ್ತೆ, ನೀವು